ಯಾಕಂದ್ರೆ ತುಂಬಾ ದಿವಸದಿಂದ ಇಟ್ಕೊಂಡಿರೋ ಕನ್ಸಿದು. ಮನ್ಸಿಲ್ಲ ಅಂದ್ರು, ಜ್ವರ ಇದ್ರು, ಮನೇಲಿ ಬೈಸ್ಕೊಂಡ್ರು, ಅದಕ್ಕೆ ರೀಸನ್ ಬಿಹೈಂಡ್ ಏನು? ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ತುಂಬಾ ಲೇಟ್ ಆಗಿ ಎದ್ಬಿಟ್ಟಿದೀನಿ. ಮನೇಲಿ ಇದ್ದಿದ್ರೆ ಅಮ್ಮ ಬೈದು ಆದ್ರೂ ಎಬ್ಸ್ತಿದ್ರು, ಇಲ್ಲ ಅಪ್ಪ ಬಂದು ಎಬ್ಸ್ತಿದ್ರು. ಇಲ್ಲಿ ಬಂದು ಅಲ್ರಾಮ್ ಇಟ್ಕೊಂಡಿದ್ದೆ, ಆಫ್ ಮಾಡಂಗೆ ಮಲ್ಕೊಂಡ್ಬಿಟ್ಟಿದೀನಿ. ಯಾರು ಎಬ್ಸಕ್ಕಿಲ್ಲ, ಏನಿಲ್ಲ. ವಯಸ್ಸಲ್ಲಿ ಯಾಕಾದ್ರೂ ಎಬ್ಸಿದ್ಯೋ ಅಂತ ಆಗ್ತಿತ್ತು. ಆದ್ರೆ ಇವಾಗ ಯಾರಿಲ್ಲ ಅಂತ ಬೇಜಾರಾಗ್ತಿದೆ. ಬಟ್ ಪರವಾಗಿಲ್ಲ, ನಾಳೆಯಿಂದ ಈ ತಪ್ಪು ಮತ್ತೆ ಮಾಡಲ್ಲ ಅಂತ ಅನ್ಕೊಂತ ಇವಾಗ ನಾನು ಜಿಮ್ಮಿಗೆ ಹೋಗ್ಬೇಕು. ಬಟ್ ದೇರ್ ಇಸ್ ಅ ಸ್ಲೈಟ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಏನು ಅಂತ ತೋರಿಸ್ತೀನಿ. ಏನಾಗ್ತಿದೆ ಅಂತ ನೀವು ಅನ್ಕೊಂತಿರ್ಬೋದು, ಅದೇ ಏನು ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಅಲ್ಲಿ ಮಳೆರಾಯನ ಆರ್ಭಟ ಜಾಸ್ತಿ ಆಗಿದೆ. ಸೊ ಒಳ್ಳೆ ಮಳೆ ಬರ್ತಿದೆ. ಈ ವೆದರ್ ಅಲ್ಲಿ ಆರಾಮಾಗಿ ಬೆಡ್ಶೀಟ್ ಹಾಕೊಂಡು ಮಲ್ಕೊಳ್ಳೋಣ ಅಂತ ಅನ್ಸುತ್ತೆ. ನಾವು ಸ್ಕೂಲಲ್ಲಿ ಇದ್ದಿದ್ರೆ DC ರಜೆ ಘೋಷಣೆ ಮಾಡಿರೋರು ಆರಾಮಾಗಿ ಬಿಸಿ ಬಿಸಿ ಪಕೋಡ, ಚಾ ಒಟ್ಟಿಗೆ ಎಲ್ಲ ತಿನ್ಬೋದು ಈ ವೆದರ್ ಅಲ್ಲಿ. ಬಟ್ ನಾನು ಮಳೆ ಬರ್ಲಿ ಇಲ್ಲ ಮಳೆ ಬರ್ದೇ ಇರ್ಲಿ, ಇಲ್ಲ ಪ್ರಪಂಚನೇ ಮುಳುಗೋಗ್ಲಿ, ಜಿಮ್ಮಿಗೆ ಹೋಗೋದೇ. ಸೊ ಬನ್ನಿ ರೆಡಿ ಆಗೋಣ. ಇವತ್ತು ಚೆಸ್ಟ್ ಮತ್ತೆ ಟ್ರೈಸೆಪ್ ವರ್ಕೌಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈಗ ಟೈಮ್ ಬಂದು ಹತ್ತತ್ರ 9:35 ಆಗ್ತಾ ಇದೆ. ನಾನು ಬೆಳಿಗ್ಗೆ ಬೇಗ ಏಳಬೇಕು ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಬೆಳಿಗ್ಗೆ ಬೇಗ ಎದ್ದು ಮತ್ತೆ ಜಿಮ್ಮಿಗೆ ಹೋಗಿ ಅಲ್ಲಿ ಎಲ್ಲ ವರ್ಕೌಟ್ ಎಲ್ಲ ಮುಗಿಸಿ ಬೇಗ ಎಲ್ಲ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೆ. ಫಸ್ಟ್ ಡೇನೆ ಐ ಹ್ಯಾವ್ ಫೇಲ್ಡ್ ಇನ್ ಮೈ ಮಿಷನ್. ಹರ್ಟ್ ಆಗ್ತಿದೆ. ಬಟ್ ಈ ತಪ್ಪು ನಾಳೆಯಿಂದ ಮಾಡಲ್ಲ ಅಂತ ಅನ್ಕೊಳೋದು ಮತ್ತೆ ಹೋಗೋದು. ಆದ್ರೆ ನಾಳೆ ನಾಯಿ ಬಾಳ ಡೊಂಕು ಅಂತ ಹೇಳಿ ಮತ್ತೆ ಅದೇ 9 ಗಂಟೆಗೆ ಆಗ್ತಿತ್ತು. ಸೊ ನೋಡುವ ನಾಳೆ ಬದಲಾಗ್ತೀನ ಇಲ್ವಂತ. ಸೊ ನಾಳೆ ಬ್ಲಾಗ್ ಅಲ್ಲಿ ನೋಡಿ ಏನಾಗುತ್ತೆ ಅಂತ ಹೇಳಿ. ಸೊ ಇವಾಗ ಹಲ್ಲುಜ್ಜಿ ಫ್ರೆಶ್ ಅಪ್ ಆಗಿ ಜಿಮ್ಮಿಗೆ ಹೊಡುವ. ನಾನೀಗ ಜಿಮ್ಮಿಗೆ ಹೋಗಕ್ಕೆ ಫುಲ್ ರೆಡಿ ಆಗಿದ್ದೀನಿ. ಸೊ ಸ್ವೆಟರ್ ಹಾಕೊಂಡು ರೆಡಿಯಾಗಿ ಜಿಮ್ ಬ್ಯಾಗ್ ರೆಡಿ ಮಾಡಿ ಇವಾಗ ಜಿಮ್ಮಿಗೆ ಹೊಟ್ಟಿದ್ದೀನಿ. ಮಳೆ ಚೂರು ಕಮ್ಮಿ ಆಗಿದೆ. ಸೊ ನನ್ನ ಹತ್ರ ಛತ್ರಿನೂ ಇದೆ, ಇಟ್ಕೊಂಡು ಹೋಗೋದು ಏನಾದ್ರೂ ಆಗ್ಲಿ. ಸೊ ಸಿಗ್ತಾನೆ ಜಿಮ್ಮಲ್ಲಿ. ಗೈಸ್, ನನ್ನ ಹತ್ರ ನಿಮ್ಮ ಹತ್ರ ಒಂದು ಕ್ವಶನ್ ಇದೆ. ಇದು ನಂಗೆ ಮಾತ್ರ ಆಗುತ್ತಾ ಅಥವಾ ಬೇರೆಯವ್ರಿಗೂ ಆಗುತ್ತಾ ಅಂತ ಗೊತ್ತಿಲ್ಲ. ಸೊ ನಾ ಯಾವ ಛತ್ರಿ ಇಟ್ಕೊಂಡ್ ಬರ್ತೀನಲ್ಲ ಅವಾಗ ಮಳೆನೇ ಬರಲ್ಲ. ಯಾವಾಗ ನನ್ನ ಹತ್ರ ಛತ್ರಿ ಇರುತ್ತೋ ಅವಾಗ ನಂಗೆ ಒಂಚೂರು ಮಳೆ ಸಿಗಲ್ಲ, ಇಲ್ಲ ಮಳೆನೇ ಬರೋದಿಲ್ಲ. ಯಾವಾಗ ನಂಗೆ ಮಳೆ ಬರಲ್ಲ, ಇಲ್ಲ ಬಿಡು ಛತ್ರಿ ಬಿಟ್ಟೋಗೋಣ, ಅವಾಗ ಜೋರ್ ಮಳೆ ಪೂರ್ತಿ ಬಟ್ಟೆ ಒತ್ತ ಯಾವಾಗ ಹೋಗ್ಬಿಡುತ್ತೆ. ಇವತ್ತು ಹಾಗೆ ಕಷ್ಟಪಟ್ಟು ಛತ್ರಿ ಇಟ್ಕೊಂಡ್ ಬಂದೆ, ಮಳೆನೇ ಬಂದಿಲ್ಲ. ಏನೋ ಗೊತ್ತಿಲ್ಲ. ನಿಮಗೂ ಆಗಿದ್ರೆ, ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇನ್ನು ಜಿಮ್ ಒಳಗಡೆ ಹೋಗೋ ಟೈಮ್. ತುಂಬ ದಿನ ಆದಮೇಲೆ ಜಿಮ್ ಒಳಗಡೆ ಬಂದಾಯಿತು. ಸೊ 1 ಮಂತ್ ಗ್ಯಾಪ್ ಸಿಕ್ಕಿದೆ. ಸೊ ನೋಡೋ ಏನಾಗುತ್ತೆ ಅಂತ ಹೇಳಿ. ಎಷ್ಟು ವೆಯ್ಟ್ ಎತ್ತಕ್ಕಾಗತ್ತೆ, ಇಲ್ಲ ವೆಯ್ಟ್ ಎತ್ತಕ್ಕಾಗುತ್ತೋ ಇಲ್ವೋ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಮಾರ್ನಿಂಗ್ ವರ್ಕೌಟ್ ಮಾಡ್ತಿರೋದು. ಸೊ ಅದನ್ನು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮಾರ್ನಿಂಗು ಈವ್ನಿಂಗು ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಇವತ್ತು ಗೊತ್ತು. ನೆನ್ನೆ ಅಷ್ಟೇ ನಾವು ಹೊಸ ಶೂ ತೊಗೊಂಡೆ. ಸೊ ಕಂಫರ್ಟೇಬಲ್ ಆಗಿದೆ, ಆ ಥರ ಏನಿಲ್ಲ, ಒಳ್ಳೆ ಇದೆ. ಸೊ ಈ ಶೂ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಕಂಫರ್ಟೇಬಲ್ ಆಗಿದೆ. ಸೊ ಏಷ್ಯನ್ ಅವ್ರದ್ದು ಈ ಶೂ. ಸೊ ಇಲ್ಲೇ ಉಡುಪಿಯಲ್ಲಿ ತೊಗೊಂಡಿದ್ದು. ನನಗಂತೂ ತುಂಬ ಕಂಫರ್ಟೇಬಲ್ ಆಗಿದೆ ಅಂತ ಅನಿಸ್ತು. ಸೊ ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡೋ ಟೈಮ್. ಅದಕ್ಕಿಂತ ಮುಂಚೆ ಜಾಕೆಟ್ ಬಿಚ್ಚಬೇಕಲ್ಲ, ಜಾಕೆಟಲ್ಲೇ ಬೆವರಿದ್ರೆ ಒಂಥರ ಇದು ವಾಸನೆ. ಸೊ ಫಸ್ಟ್ ಜಾಕೆಟ್ ಬಿಚ್ಚೋ. ಸೊ ಇವಾಗ ನಾವು ರೆಡಿಯಾಗಿದ್ದೀವಿ. ಸೊ ನಾ ಯಾಕೆ ಜಾಕೆಟ್ ಹಾಕೊಂಡಿದ್ದೀನಿ ಅಂತಂದರೆ, ಈ ಥರ ಹೋದರೆ ಇತ್ತಲ್ಲ ಪಬ್ಲಿಕಲ್ಲಿ, ಈ ಥರ ಹೋದರೆ ಪಬ್ಲಿಕಲ್ಲಿ ಒಬ್ಬರೊಬ್ಬರು ಒಂದೊಂದು ಕಣ್ಣು ಹಾಕ್ತಾರೆ,
ದೃಷ್ಟಿ ಬಿಡುತ್ತೆ ಅಂತ ಭಯ ಆಗುತ್ತೆ ಅಷ್ಟೇ. ಸೊ ಫಸ್ಟ್ ಎಕ್ಸಸೈಸ್ ಬೆಂಚ್ ಪ್ರೆಸ್. ಇದು ನಿಮ್ಮ ಓವರ್ ಆಲ್ ಚೆಸ್ಟ್ ಗ್ರೋ ಆಗೋಕ್ಕೆ ತುಂಬಾನೇ ಹೆಲ್ಪ್ಫುಲ್ ಎಕ್ಸಸೈಸ್. ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಚೆಸ್ಟ್ ವರ್ಕೌಟಿಗೋಸ್ಕರ ಅಂತ ಹೇಳ್ಬೋದು. ಭಯ ಪಡ್ಕೊಂಡಿದೆ 10 kg ಎತ್ತಕ್ಕಾಗಲ್ಲ ಅಂತ ಹೇಳಿ, ಬಟ್ ವಿ ಡಿಡ್ ಇಟ್. ಸೊ ಫ್ಲಾಟ್ ಬೆಂಚ್ ಪ್ರೆಸ್ ಈಸ್ ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್. ಸೊ ರ್ಯಾಂಕಿಂಗ್ ಮಾಡಕ್ ಹೋದ್ರೆ ನಾ 10 out of 10 ಕೊಡ್ತೆ. ಯಾಕಂದ್ರೆ ಫ್ಲಾಟ್ ಬೆಂಚ್ ಪ್ರೆಸ್ ಇಂದಾನೆ ನಂದು ಚೆಸ್ಟ್ ಗ್ರೋ ಆಗ್ತಿರೋದು. ಸೊ ಅದಕ್ಕೋಸ್ಕರ. ಸೊ ಇನ್ನು ನೆಕ್ಸ್ಟ್ ಎಕ್ಸಸೈಸಿಗೆ ಹೋಗೋಣ. ತುಂಬ ದಿವಸ ಆದಮೇಲೆ ಮಾರ್ನಿಂಗ್ ವರ್ಕೌಟ್ ಮಾಡ್ತಿರೋದು. ಸೊ ಮಾರ್ನಿಂಗ್ ಈವ್ನಿಂಗ್ ಕಂಪೇರ್ ಮಾಡಿದ್ರೆ ಎನರ್ಜಿ ಮತ್ತು ಸ್ಟಾಮಿನಾ ಜಾಸ್ತಿ ಇರ್ತದೆ. ಸೊ ಜಾಸ್ತಿ ವೆಯ್ಟ್ ಎತ್ತಕ್ಕಾಗತ್ತೆ ಈವ್ನಿಂಗಲ್ಲಿ. ಅದೇ ಮಾರ್ನಿಂಗಲ್ಲಾದರೆ ಸ್ವಲ್ಪ ವೇರಿಯೇಷನ್ ಸಿಗುತ್ತೆ, ಸ್ಲೈಟ್ ವೇರಿಯೇಷನ್ ಅಷ್ಟೇ, ಜಾಸ್ತಿ ಏನಿಲ್ಲ. 1-2-3 ರೆಪ್ ಜಾಸ್ತಿ ಹೊಡಿಬೋದು ಅಷ್ಟೇ ಏನು ಈವ್ನಿಂಗಲ್ಲಿ. ಅದು ಬಿಟ್ಟರೆ ಮಾರ್ನಿಂಗಲ್ಲಿ ಇಟ್ಸ್ ಆಲ್ ದ ಸೇಮ್. ಸುಮ್ಮನೆ ಓವರ್ ಹೈಪ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಬೋತ್ ಆರ್ ಸೇಮ್. ಆದರೆ ಈವ್ನಿಂಗಲ್ಲಿ ನಿಮಗೆ ರೆಪ್ಸ್ ಜಾಸ್ತಿ ಮಾಡ್ಬೋದು ಮತ್ತು ಫೇಲಿಯರ್ವರೆಗೂ ಟ್ರೈನ್ ಮಾಡ್ಬೋದು ಅಂತ ಬಿಟ್ಟರೆ ದಟ್ಸ್ ಇಟ್. ನೀವು ಕೇಳ್ಬೋದು, ಪ್ರಖ್ಯಾತ್ ಯಾಕೆ ಜಿಮ್ಮಿಗೆ ಹೋಗ್ತಿದ್ಯಾ, ಯಾಕೆ ನೀನು ಇಷ್ಟು ಫಿಟ್ನೆಸ್ಸಿಗೋಸ್ಕರ, ಇಲ್ಲ ಅಂದರೆ ಯಾಕೆ ನಿಂಗೆ ಅಷ್ಟು ಹುಚ್ಚು ಅಂತೇಳಿ. ಸೊ ಆ ಕ್ವಶನ್ಗೆ ಆನ್ಸರ್ ಒಂದೇ, ನನಗೆ ಆವ್ರೇಜ್ ಆಗಿರೋಕ್ಕೆ ಇಷ್ಟ ಇಲ್ಲ. ಸೊ ಐ ಹ್ಯಾವ್ ಸಮಥಿಂಗ್ ಇನ್ಸೈಡ್ ಮೈ ಹಾರ್ಟ್, ಸಮಥಿಂಗ್ ಬರ್ನಿಂಗ್, ಆಯಿತಾ. ಅದು ಇಟ್ ವಿಲ್ ನಾಟ್ ಲೆಟ್ ಮೀ ಬಿ ಆವ್ರೇಜ್. ಸೊ ಅದು ನನ್ನಲ್ಲಿಲ್ಲ. ಸೊ ಹುಟ್ಟಿದ ಗುಣ ಸುಟ್ಟರು ಬಿಡುವುದಿಲ್ಲ ಅಂತ ಹೇಳ್ತಾರಲ್ಲ, ಇದೂ ಒನ್ ಟೈಪ್ ಅದೇ ಥರನೇ. ಸೊ ಐ ಲವ್ ಬ್ರೇಕಿಂಗ್ ಮೈ ಸೆಲ್ಫ್ ಎವ್ರಿ ಡೇ ಆ್ಯಂಡ್ ಗೆಟಿಂಗ್ ಬೆಟರ್. ಏನಾದರೂ ನಾನು ಹೇಳಿದೆ ನಿಮಗೆ 1 ತಿಂಗಳಿಂದ ಏನು ಜಿಮ್ ಮಾಡಿಲ್ಲ ಅಂತ ಹೇಳಿ. ಸೊ ನಂಗೆ ಎಷ್ಟು ಎಫೆಕ್ಟ್ ಬಿದ್ದಿದೆ, ಎಷ್ಟು ಮೆಂಟಲ್ ಹೆಲ್ತ್ ಅದರಿಂದ ಎಫೆಕ್ಟ್ ಆಗಿದೆ ಅಂತ ನಂಗೆ ಗೊತ್ತಿದೆ. ಸೊ ಜಿಮ್ ಈಸ್ ಎಸೆನ್ಷಿಯಲ್. ಈಗ ನಮಗೆ ಆಕ್ಸಿಜನ್ ಎಷ್ಟು ಎಸೆನ್ಷಿಯಲ್ಲೋ ಅದೇ ರೀತಿ ನನಗೆ ಜಿಮ್ ಹೋಗೋದು, ವರ್ಕೌಟ್ ಮಾಡೋದು, ಫೇಲಿಯರ್ವರೆಗೂ ಪುಷ್ ಮಾಡೋದು, ಅವಾಗ ನನ್ನ ಬ್ರೈನ್ ಹಿಟ್ಸ್ ಸಮ್ ಡೋಪಮಿನ್, ಲೈಕ್ ಏನೋ ಒಂದು ಪ್ರೊಡಕ್ಟಿವ್ ಮಾಡಿದ್ದೀನಿ, ಏನು ಖಾಲಿ ಕುತ್ಕೊಂಡಿಲ್ಲ, ಟೈಮ್ ವೇಸ್ಟ್ ಮಾಡಿಲ್ಲ, ಅಥವಾ ಬೇರೆಯವ್ರ ಥರ ಪಾರ್ಟಿ ಮಾಡಿಲ್ಲ ಅಂತ ಹೇಳಿ. ಸೊ ದಿಸ್ ವಾಟ್ ಐ ಆಮ್ ಡೂಯಿಂಗ್. ಈಗ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ಫಸ್ಟ್ ವ್ಲಾಗ್ ಆಗ್ತಾ ಇದ್ದೀನಿ. ಖುಷಿ ಆಗ್ತಿದೆ, ಯಾಕಂದ್ರೆ ತುಂಬಾ ದಿವಸದಿಂದ ಇಟ್ಕೊಂಡಿರೋ ಕನಸಿದು. ಸೊ ಇಟ್ಸ್ ಡ್ರೀಮ್. ಬೇರೆಯವ್ರಿಗೆಲ್ಲ ಆಚೆ ತಿರ್ಗಾಡ್ಬೇಕು, ನೈಟ್ ಔಟ್ ಹೋಗ್ಬೇಕು ಅಂತ ಎಲ್ಲ ಕನ್ಸಿದ್ರೆ, ನಂಗೆ ಕಂಟೆಂಟ್ ಕ್ರಿಯೇಷನ್, ವರ್ಕಿಂಗ್ ಔಟ್, ಕ್ಯಾಮ್ರಾ ಒಟ್ಟಿಗೆ ಮಾತಾಡೋದು, ಬೇರೆಯವ್ರೊಟ್ಟಿಗೆ ಎಲ್ಲ ಮಾತಾಡೋದು ತುಂಬಾ ಖುಷಿ ಆಗುತ್ತೆ. ಮತ್ತೆ ಐ ಫೀಲ್ ಸಮಥಿಂಗ್ ಯುನೋ, ಒಳಗಿಂದ ಖುಷಿ ಆಗುತ್ತೆ ನಂಗೆ. ಸೊ ಅದಕ್ಕೆ ಇದು ಮಾಡೋದು. ಸೊ ಈ ಕ್ವಶನ್ಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ. ಆ್ಯಂಡ್ ಎಸ್, ಇದುವರೆಗೂ ಯಾರು ನಂಗೆ ಫೋರ್ಸ್ ಮಾಡಿಲ್ಲ ಜಿಮ್ಗೆ ಹೋಗು, ಅದು ಮಾಡು, ಇದು ಮಾಡು. ಇದು ನನ್ನ ಮನಸ್ಫೂರ್ತಿಯಾಗಿ ನನ್ನ ಏನು ಫುಲ್ ಎಬಿಲಿಟಿಯಿಂದ ನಾನೇ ನಾನೇ ತಗೊಂಡಿರೋ ಚಾಯ್ಸ್ ಇದು. ಸೊ ಐ ಚೋಸ್ ದಿಸ್ ಥಿಂಗ್. ಬೇರೆಯವರು ಏನಾದ್ರು ಚೂಸ್ ಮಾಡ್ಬೋದು. ಆರ್ಟ್ ಅಂದ್ರೆ ಡ್ರಾಯಿಂಗ್ ಮಾಡೋದು ಇಷ್ಟನಾ, ಅದು ಮಾಡ್ಬೋದು ನಿಮ್ಗೆ. ಸೊ ಚೂಸ್ ವಿಚ್ ಇಸ್ ರೈಟ್ ಟು ಯು. ಅದ ಮತ್ತೆ ನೀವು ಏನ್ ತಗೊಂತಿರಲ್ಲ ಡಿಸಿಷನ್, ಅದು ತಗೊಂಡು ನಿಮ್ಗೆ ಲಾಸ್ಟಿಗೆ ರಿಗ್ರೆಟ್ ಇರಬಾರ್ದು, ಅದು ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ 3rd ಎಕ್ಸಸೈಸ್ ಚೆಸ್ಟ್ಗೆ ಕೇಬಲ್ ಫ್ಲೈಸ್. ಲೆಟ್ಸ್ ಗೋ. ಹೋಗ್ತಿದ್ದೀರಾ, ಅವ್ರಿಗೆ ರಿಲೇಟ್ ಆಗ್ಬೋದು ಇದು. ನಂಗೆ ಮಾತ್ರನಾ ಇಲ್ವಾ ಬೇರೆಯವ್ರಿಗೂ ಈ ತರ ಇದೆಯಾ ಅಂತ ಗೊತ್ತಿಲ್ಲ. ಒಂದ್ 5 ನಿಮಿಷಕ್ಕೂ ನೀರ್ ಕುಡಿಯಕ್ ಹೋಗ್ತೀನಿ ನಾನು. ಮನೇಲಿ ಇರ್ಬೇಕಾದ್ರೂ ಅಷ್ಟು ನೀರ್ ಕುಡಿಯಲ್ಲ ನಾನು. ಇಲ್ಲಿ ಬಂದ್ಮೇಲೆ ವರ್ಕೌಟ್ ಒಂದು ಎರಡ್ ಸೆಟ್ ಇಲ್ಲ ಅಂದ್ರೆ 1 ಸೆಟ್ ಮಿಡಿಲ್ ಅಲ್ಲಾದ್ರೂ ಹೋಗಿ ನಂಗೆ ನೀರ್ ಕುಡಿಬೇಕು. ಅದು 1 ಫುಲ್ ಗ್ಲಾಸ್ ಅಲ್ಲ, ಇಷ್ಟೇ ನೀರು.
ಅದ್ಯಾಕೆ ಅಂತ ನಂಗೂ ಈಗ ಗೊತ್ತಾಗಿಲ್ಲ. ಸೊ ನಿಮಗೆ ಗೊತ್ತಿದ್ರೆ ರೀಸನ್ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನಂಗೆ ಅದು ಕೈಂಡ್ ಆಫ್ ಫನಿ ಅಂತ ಅನ್ಸುತ್ತೆ. ಯಾಕಂದ್ರೆ ಮನೇಲೆ ನೀರು ಕುಡಿಯಲ್ಲ ಗುರು ನಾನು ಅಷ್ಟು, ಇಲ್ಲಿ ಬಂದು ಅಷ್ಟು ನೀರು ಕುಡಿತಾ ಇದ್ದೀನಿ. ಸೊ ಅದು ಒಂದು. ಮತ್ತೆ ನಿಮ್ಗೆ ವರ್ಕೌಟ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಮಾಡ್ತಿದ್ದೀರಾ ಅಥವಾ ಕರೆಕ್ಟ್ ವರ್ಕೌಟ್ ಹೇಗೆ ಮಾಡ್ಬೇಕು ಅಂತ ಎಲ್ಲ ಟ್ಯುಟೋರಿಯಲ್ ಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಅದನ್ನು ಕಂಟೆಂಟ್ ಅಲ್ಲಿ ಕೊಡೋಣ. ತುಂಬಾ ವೆಯ್ಟ್ ಎತ್ತುತ್ತಿದ್ದೆ, ಗ್ಯಾಪ್ ಕೊಟ್ಟಿರೋದ್ರಿಂದ ವೆಯ್ಟ್ ಎಲ್ಲ ಕೆಳಗಡೆ ಡೌನ್ ಆಗಿದೆ. ತೀರಾ ಡೌನ್ ಆಗಿಲ್ಲ, ಬಟ್ ಸ್ಲೈಟ್ ಆಗಿ ಕೆಳಗಡೆ ಬಂದಿದೆ. ಸೊ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇದನ್ನು ಮಾಡೋಣ ಅಂತ ಅನ್ಕೊಂತ ಇನ್ನ ಮುಂದೆ ಚೆನ್ನಾಗಿ ವೆಯ್ಟ್ ಎತ್ತಿ ಚೆನ್ನಾಗಿ ಬಾಡಿ ಮಾಡಬೇಕು ಅಂತ ಹೇಳ್ತಾ ಈಗ ಟ್ರೈಸೆಪ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀನಿ. ಎಕ್ಸಸೈಸ್ ಅಲ್ಲೂ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ತಾರೆ. ಅದೇ ರೀತಿ ನಿಧಾನ, ಆ ಟೆನ್ಷನ್ ಇದೆಯಲ್ಲ, ಆ ಟೆನ್ಷನ್ ನಿಮ್ ಮಜಲ್ ಫೀಲ್ ಆಗ್ಬೇಕು. ಈಗ ಚೆಸ್ಟ್ ಇದು ಎಕ್ಸಸೈಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್, ಆ ಟೆನ್ಷನ್ ನಂಗೆ ಚೆಸ್ಟ್ ಅಲ್ಲಿ ಫೀಲ್ ಆಗ್ಬೇಕು. ಫೀಲ್ ಆದ್ರೆ ನೀವು ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಅಂತ ಅರ್ಥ. ವೆಯ್ಟ್ ಕಮ್ಮಿನೇ ಹಾಕೊಳ್ಳಿ ಬೇಕಿದ್ರೆ, ಬಟ್ ಆ ಟೆನ್ಷನ್ ಫೀಲ್ ಆಗಿಲ್ಲ ಅಂದ್ರೆ ನಿಮ್ ಮಸಲ್ ಗ್ರೋ ಆಗಲ್ಲ. ಸೊ ಈಗ ಟ್ರೈಸೆಪ್ ಎಕ್ಸಸೈಸ್ ಮಾಡ್ತಿದ್ದೀನಿ, ಸ್ಲೋ ಆಗಿ ಮಾಡ್ತಿದ್ದೀನಿ, ಬಟ್ ಫುಲ್ ಕರೆಕ್ಟ್ ಫಾರ್ಮ್ ಅಲ್ಲಿ. ಮತ್ತೆ ಆ ಟೆನ್ಷನ್ ನಂಗೆ ಫೀಲ್ ಆಗ್ತಿದೆ, ಇಲ್ಲಿ ಫೀಲ್ ಆಗ್ತಿದೆ ನಂಗೆ. ಸೊ ಈ ಜಾಗದಲ್ಲಿ ಫೀಲ್ ಆಗ್ತಿದೆ. ಸೊ ಅದನ್ನು ಒಂದು ತಲೆಯಲ್ಲಿ ಇಟ್ಕೊಂಡು ಪ್ರತಿಯೊಂದು ಎಕ್ಸಸೈಸ್ ಒಳ್ಳೆ ವ್ಯೂ ನೋಡ್ಕೊಂಡು ಎಲ್ಲ ವರ್ಕೌಟ್ ಎಲ್ಲ ಆದ್ಮೇಲೆ ಆರಾಮ್ ಕಾರ್ಡಿಯೋ ಮಾಡ್ಕೊಂಡು ಈಗ ರೂಮಿಗೆ ಹೋಗೋದು. ಬಾಡಿನ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ತೀನಿ, ಮತ್ತೆ ಇನ್ಸ್ಟಾಗ್ರಾಮಲ್ಲೂ ವಿಡಿಯೋ ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂತ ಅಂದ್ರೆ ಬೇರೆಯವರು ಉರ್ಸ್ಬೇಕು, ಇಲ್ಲಾಂದ್ರೆ ಬೇರೆಯವ್ರನ್ನ ಕೀಳಾಗಿ ತೋರಿಸ್ಬೇಕು ಅಂತ ಅಲ್ಲ. ನಾನು ಇದಕ್ಕೋಸ್ಕರ ಇಷ್ಟು ಮಸಲ್ ಬಂದಿದೆ ಅಲ್ಲ ನಂದು, ಇದಕ್ಕೋಸ್ಕರ 1 ವರ್ಷ ಕಷ್ಟಪಟ್ಟಿದ್ದೀನಿ ಗಾಯ್ಸ್. ಜಿಮ್ಮಿಗೆ ಪ್ರತಿದಿನ ಬಂದು, ಮನ್ಸಿಲ್ಲ ಅಂದ್ರು, ಜ್ವರ ಇದ್ರು, ಮನೇಲಿ ಬೈಸ್ಕೊಂಡ್ರು, ಎಲ್ಲ ಬಂದು ಕಷ್ಟಪಟ್ಟು ಮಾಡಿರೋ ಬಾಡಿ. ಸೊ ಅದಕ್ಕೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಬೇಕು, ಇಲ್ಲ ಪೋಸ್ಟ್ ಮಾಡೋದು. ಮತ್ತೆ ಬೇರೆಯವ್ರು ಏನ್ ಅನ್ಕೊಂತಾರೆ ಅಂತ ಏನಿಲ್ಲ, ಇದಕ್ಕೆ ನಾ ಕಷ್ಟಪಟ್ಟಿದ್ದೀನಿ, ಬೆವರು ಸುರಿಸಿದ್ದೀನಿ. ಇದು ಅದರ ಫಲ, ಅಂದ್ರೆ ರಿಸಲ್ಟ್ ಅಂತ ಹೇಳ್ಬೋದು ನೀವು. ಸೊ ಅದಕ್ಕೆ ಹೇಳೋದು, ಜಿಮ್ ಜಾಯಿನ್ ಆಗಿ ನಿಮ್ ಲೈಫೇ ಚೇಂಜ್ ಆಗುತ್ತೆ ಅಂತ ಹೇಳಿ. ಸೊ ಜಿಮ್ ಟೀಚಸ್ ಯು, ಜಿಮ್ ಈಸ್ ದ ಓನ್ಲಿ ಒನ್ ಪ್ಲೇಸ್ ವೇರ್ ಇಟ್ ಟೀಚಸ್ ಯು ಫೇಲಿಯರ್ ಈಸ್ ದ ಬೆಸ್ಟ್ ಥಿಂಗ್. ನೀವು ಎಷ್ಟು ನಿಮ್ಮ ಬಾಡಿನ ಫೇಲಿಯರ್ ವರ್ಗೂ ತಳ್ತೀರಾ, ನೀವು ಎಷ್ಟು ನಿಮ್ಮ ಬಾಡಿನ ಏನೋ ಪುಷ್ ಮಾಡ್ತೀರಾ, ಅಷ್ಟು ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಜಿಮ್ ಅಲ್ಲಿ ಅದ್ ಮಾತ್ರ, ನೀವು ಎಷ್ಟು ಫೇಲ್ ಆಗ್ತೀರಾ ಅಷ್ಟು ನೀವು ಬೆಟರ್ ಆಗ್ತಾ ಹೋಗ್ತೀರಾ. ಇಟ್ ಮೈಟ್ ಬಿ 1% or 2%, ಇಟ್ಸ್ ಬೆಟರ್. ಸೊ ಅದಕ್ಕೆ ಜಿಮ್ ಜಾಯಿನ್ ಆಗಿ ಅಂತ ಹೇಳೋದು. ಸೊ ತಡ ಮಾಡೋದು ಬೇಡ, ಜಸ್ಟ್ ಒಳ್ಳೆ ಪಂಪ್ ಬಂದಿದೆ ನೋಡ್ಬೋದು ನೀವು. ಸೊ ನೋಡೋಣ, ಇನ್ನ ಬಲ್ಕಿಂಗ್ ಮಾಡಬೇಕು. ಸೊ ಈ ಏರಿಯಾ ಇನ್ನ ಹಾಗೆ ಇದೆ, ಬಟ್ ಜಸ್ಟ್ ಒಳ್ಳೆ ಪಂಪ್ ಬಂದಿದೆ. ಕ್ರೇಜಿ. ಸೊ ಇದನ್ನ ಸ್ಟಾರ್ಟಿಂಗ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ ಮೇರಾ ದೋಸ್ತ್ ಅಂತ ಹೇಳ್ತಾರಲ್ಲ, ಇನ್ನ ಅಸಲಿ ಆಟ ಶುರು ಆಗುತ್ತೆ. ಸೊ ಒಳ್ಳೆ ಪಂಪ್ ಬಂದಿದೆ, ಖುಷಿ ಆಯ್ತು. 1 ತಿಂಗಳಾದ್ಮೇಲೆ ವರ್ಕೌಟ್ ಮಾಡಿದ್ದು. ವೆಯ್ಟ್ ಕಮ್ಮಿನೇ ಹಾಕಿರ್ಬೋದು, ಬಟ್ ಫುಲ್ ಪೊಟೆನ್ಷಿಯಲ್ ಇಂದ ಕರೆಕ್ಟ್ ಫಾರ್ಮ್ ಅಲ್ಲಿ ಕರೆಕ್ಟ್ ಆಗಿ ಮಸಲಿಗೆ ಆ ಟೆನ್ಷನ್ ಕೊಟ್ಟು ಕರೆಕ್ಟ್ ಆಗಿ ಮಾಡಿರೋದ್ರಿಂದ ರಿಸಲ್ಟ್ ನಿಮ್ಮ ಎದುರಿದೆ.
ಸೊ ಕ್ರೇಜಿ. ಇವಾಗ ಪ್ರೋಟೀನ್ ಕುಡಿಬೇಕು, ಮತ್ತೆ ಮುಂದಿನ ಭೇಟಿ ರೂಮಲ್ಲಿ. ಕರೆಂಟ್ ತೆಗ್ದಿದ್ದಾರೆ, ಕರೆಂಟ್ ಇಲ್ಲ, ಫುಲ್ಲು ಸೆಕೆ ಹೊಡಿತಿದೆ. ಮಳೆ ಬಂದಿದ್ರೂ ಫುಲ್ಲು ಸೆಕೆ ಆಗ್ತಿದೆ. ಈಗ ಉಡುಪಿಯಲ್ಲಿ ಏನು ಗೊತ್ತಾ, ಉಡುಪಿಯಲ್ಲಿ ಎಷ್ಟು ಜೋರಾಗಿ ಮಳೆ ಬರುತ್ತೋ ಅಷ್ಟು ಜೋರಾಗಿ ಸೆಕೆ ಇರುತ್ತೆ. ಐ ಆಮ್ ಸೀರಿಯಸ್. ಯಾಕೆ, ಏನು, ಅದಕ್ಕೆ ರೀಸನ್ ಬಿಹೈಂಡ್ ಏನು ಅಂತ ಎಲ್ಲ ವಿಷಯ ನಾಳಿನ ವ್ಲಾಗಲ್ಲಿ ಹೇಳ್ತೀನಿ. ಯಾಕಂದರೆ ನನಗೂ ಗೊತ್ತಿಲ್ಲ ಯಾಕೆ ರೀಸನ್ ಇರ್ಬೋದು ಅಂತ ಹೇಳಿ. ಸೊ ರಿಸರ್ಚ್ ಮಾಡಿ ನಿಮಗೂ ತಿಳಿಸ್ತೀನಿ. ಸೊ ಇವಾಗ ಫುಲ್ಲು ಫ್ರೆಶ್ ಅಪ್ ಆಗಿ ನೀಟಾಗಿ ಸ್ನಾನ ಮಾಡಿ ಊಟಕ್ಕೆ ಹೋಗೋ ಟೈಮ್. ಸೊ ಪ್ರೋಟೀನ್ ಇದೆ, ವೇ ಪ್ರೋಟೀನ್ ಕುಡಿದು ಮತ್ತೆ ನೀವು ಕೂಡ ಇದೇ ರೀತಿ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಕೊಂಡು ನನ್ನ ಲೈಫನ್ನು ಬೆಟರ್ ಮಾಡ್ಕೊಬೇಕು, ಇಲ್ಲ ಏನೋ ಒಂದು ಜೀವನದಲ್ಲಿ ಸಾಧಿಸ್ಬೇಕು ಅಂತ ಇದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೇನೆ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.